ಇನ್ನು ಹಳ್ಳಿ ಮೆಸ್ಟರ್ ಸಿನಿಮಾದಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿದಂಥ ಬಾಲನಟ ಇದೀಗ ವಿದೇಶರಾಗಿರುವಂಥದ್ದು. ಹೌದು ಸ್ನೇಹಿತರೆ, ಆದರೆ ಏನಾಗಿದ್ದೀರಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಮುಂದೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನು ಹಳ್ಳಿ ಮೆಸ್ಟರ್ ಸಿನಿಮಾದಲ್ಲಿ 3 ಜನ ಬಾಲನಟರು ಅಭಿನಯಿಸಿದಂತೆ ನಿಮ್ಗೆ ಗೊತ್ತೊಂದು ಕಪ್ಪೆರಾಯ, ಮತ್ತೊಬ್ಬರು ಅಜಯ್ ಅನ್ನೋರು, ಇನ್ನೊಬ್ಬ ಉದ್ದಕ್ಕಿರುವಂಥ ಹುಡುಗನನ್ನು ಕೂಡ ನೋಡಿದ್ರೆ ಅವರು ಕೂಡ ತುಂಬಾ ಅದ್ಭುತವಾದ ಅಭಿನಯ ಮಾಡಿದರು. ಅವರು ಇತ್ತೀಚೆಗೆ ಒಂದು 6 ತಿಂಗಳಿಂದ ತಾನೇ ಅವ್ರ ಆತ್ಮಹತ್ಯೆಗೆ ಶರಣಾದರು ಅಂತೇಳಿ ಇತ್ತೀಚೆಗೆ ಅಜಯ್ ಅವರು ಹೇಳ್ಕೊಂಡು ತುಂಬಾ ಕಂಪನಿ ಮಿಡಿದಿದ್ರು. ಇನ್ನು ಹಳ್ಳಿ ಮೆಸ್ಟರ್ ಸಿನಿಮಾ ತುಂಬಾ ಬ್ಲಾಕ್ ಬಸ್ಟರ್ ಆಗಿ ಮೂಡಿ ಬಂದಂಥ ಸಿನಿಮಾ ಅಂತ ಹೇಳ್ಬೋದು. ಹೌದು, ಇದು 1998ರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಕೂಡ ಇದಾಗಿತ್ತು. ಈ ಸಿನಿಮಾಕ್ಕೆ ಈಗ ಬರೋಬ್ಬರಿ 30 ವರ್ಷಗಳ ಕಳೀತಾ ಇದೆ ಅಂತಲೇ ಸಹ ಹೇಳ್ಬೋದು. ಇನ್ನು ಇದೇ ಸಂದರ್ಭದಲ್ಲಿ ಇದರಲ್ಲಿ ಬಾಲನಟರಾಗಿ ಉದ್ದಕ್ಕೆ ಅವರು ಅಭಿನಯಿಸಿದರು. ಇನ್ನು ಅವರು ತುಂಬಾ ಅದ್ಭುತವಾದ ಕಾಮಿಡಿಯನ್ನು ಕೂಡ ಮಾಡ್ತಿದ್ರು. ಇನ್ನು ಇಲ್ಲಿ ಕೂತಿದ್ದಾರಲ್ಲ ಅವರೇ ಈ ಬಾಲನಟರು ಅಂತ ಹೇಳ್ಬೋದು. ಈ ಸದ್ಯ ಇದೀಗ ಆತ್ಮಹತ್ಯೆಗೆ ಶರಣಾಗಿ ಸುಮಾರು 6 ತಿಂಗಳಾಗಿದೆ ಅಂತ ಹೇಳ್ಬೋದು. ಇನ್ನು ಇವರು ಸಾವನ್ನಪ್ಪಿರೋದು ಎಷ್ಟು ಜನ ಗೊತ್ತೇ ಇಲ್ಲ ಅಂತ ಹೇಳ್ಬೋದು. ಹಳ್ಳಿ ಮೆಸ್ಟರ್ ಸಿನಿಮಾದಲ್ಲಿ ಬಾಲನಟರಾಗಿದ್ದರು, ಬಟ್ ಅವ್ರ ಹೆಸರು ಸಹ ಎಷ್ಟು ಜನಕ್ಕೂ ಗೊತ್ತಿಲ್ಲ. ಇನ್ನು ಇವರು ಬಾಲನಟರಾಗಿ ಅಭಿನಯಿಸಿ ಒಳ್ಳೆ ಹೆಸರು ಕೂಡ ಮಾಡಿದಂಥ ಈ ಸಿನಿಮಾದಲ್ಲಿ ಇನ್ನು ಇವರು ಕೊನೆಯ ಸಲದ ವಿಚಾರ ಕೇಳಿ ರವಿಚಂದ್ರನ್ ಅವರು ಕಂಬನಿ ಮಿಡಿದಿದ್ರು. ಏನೇ ಇರಲಿ, ಇವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ಬಯಸೇ ವಿಡಿಯೋಗೆ ಮುಗಿಸೋಣ.